ಕ್ರಮಗಳ ಅಗತ್ಯತೆ. ಈ ವಿಷಯವೇ ಹಾಗಿದೆ, ಅನೇಕ ಆಯಾಮಗಳನ್ನ ಪಡೆದುಕೊಳ್ಳೋ ಸಾಧ್ಯತೆ ಇರುವಂತಹ ವಿಷಯ. ಹೀಗಾಗಿ ಈ ಒಂದು ಚರ್ಚೆಯನ್ನ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಚರ್ಚೆಯ ಚೌಕಟ್ಟು ಈ ರೀತಿ: ದೇಶದಲ್ಲೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಈ UBI ಅನ್ನ ಪ್ರಯೋಗ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು. ಅನುಷ್ಠಾನದ ಸವಾಲುಗಳನ್ನ ಮೀರಿದ ಪ್ರಯತ್ನ ಗುರಿಯನ್ನ ತಲುಪುವತ್ತ ಹೋಗುತ್ತಾ, ಗುರಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದೇನೆ ಈಗಿರುವ ಪ್ರಥಮ ಹಾಗೆ ಅತಿ ಮುಖ್ಯವಾದ ಪ್ರಶ್ನೆ. ಇದನ್ನ ಗ್ಯಾರಂಟಿ ಅನ್ನಿ, ಫ್ರೀಬಿ ಅನ್ನಿ, ರೇವಡಿ ಕಲ್ಚರ್ ಅನ್ನಿ, ಆದ್ರೆ ನಾವಂತೂ ಇದನ್ನ ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ. ಅದರಲ್ಲೂ ದೇಶದಲ್ಲೇ ಪ್ರಥಮ ಬಾರಿಗೆ ನಾವು ಈ ಸಾರ್ವತ್ರಿಕ ಮೂಲ ಆದಾಯ ಅನ್ನೋ ಪರಿಕಲ್ಪನೆಯನ್ನ ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ಹೊರಟಿದೀವಿ ಅಂತ ಹೇಳಿ ಬಜೆಟ್ನ ಪ್ರತಿಯಲ್ಲೇನೆ ನಮೂದು ಮಾಡಿಬಿಟ್ರು ಸಿದ್ದರಾಮಯ್ಯ ಅವರು. ಅದನ್ನ ಹೇಳಿದ್ರು ಕೂಡ. ಅದರ ಮೂಲಕ ನಾವು ಪಂಚ ಗ್ಯಾರಂಟಿಗಳ ಯೋಜನೆಯ ಗುರಿಯನ್ನ ತಲುಪ್ತೀವಿ ಅಂತ ಹೇಳಿದ್ದಾರೆ. ಬಟ್ ಹೊಸ ಹೆಸರನ್ನ ಕೊಟ್ರೆ ಗುರಿ ತಲುಪೋದು ಈಸಿ ಆಗತ್ತಾ ಅನ್ನೋ ಪ್ರಶ್ನೆ. ಇನ್ನು ರೇವಡಿ, ಜನರನ್ನ ಸೋಮಾರಿ ಮಾಡೋ ಯತ್ನ ಅಂತ ಟೀಕೆ ಮಾಡ್ತಾನೆ ವಿರೋಧಿಗಳಿದ್ರು. ಆ ವಿರೋಧಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಆಗತ್ತಾ ಸಿದ್ದರಾಮಯ್ಯ ಅವರ ಈ ಹೊಸ ಸೂತ್ರ ಅಂತ ಹೇಳಿ. ನಾವು ದೇಶದ ಪ್ರಧಾನಿಗಳ ಬಾಯಲ್ಲೇನೆ ಕೇಳ್ಬಿಟ್ವಿ ಇದನ್ನ. ಗ್ಯಾರಂಟಿ ಅಂತ ಹೇಳ್ತಾ ಜನರನ್ನ ಮೋಸ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು, ಜನರನ್ನ ಮತ್ತಷ್ಟು ಸೋಮಾರಿ ಮಾಡೋ ಪ್ರಯತ್ನ ಆಗ್ತಿದೆ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಿದ್ದಾರೆ. ಹಾಗೆ ಬಡವರನ್ನ ಮತ್ತಷ್ಟು ಬಡವರನ್ನಾಗಿ ಮಾಡೋ ಯತ್ನ ಅಂತ ಹೇಳಿ ವಿರೋಧ ಪಕ್ಷಗಳು ಹೇಳ್ತಿದ್ದಾರೆ. ಇದನ್ನ ಹೇಳ್ತಾನೆ ಅದೇ ರೀತಿಯ ಫ್ರೀಬಿ ಕಲ್ಚರ್ ಅನ್ನ ತಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಅಳವಡಿಸಿಕೊಂಡಿದ್ದನ್ನ ನಾವು ಮರೆಯೋ ಹಾಗಿಲ್ಲ. ಈ ವಿರೋಧಾಭಾಸ ಅನ್ನೋ ರೀತಿಯ ವಿರುದ್ಧ ಪಕ್ಷಗಳ ಆರೋಪಗಳಿಗೆ UBI ಅನ್ನೋ ಒಂದು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋ ಪ್ರಯತ್ನ ಸಿದ್ದರಾಮಯ್ಯ ಅವರದ್ದು ಸಾಧ್ಯವಾಗುತ್ತಾ ಇಲ್ಲ. ಮುಂದಿನ ಹಂತದಲ್ಲಿ ಚರ್ಚೆ. ಇನ್ನು ಮುಕ್ತ ಮಾರುಕಟ್ಟೆಯ ಯುಗದಲ್ಲಿ ನಾವಿದ್ದೀವಿ. ಕಾಂಪಿಟೇಷನ್ ಯಾವ ಮಟ್ಟಿಗಿದೆ ಅನ್ನೋದನ್ನ ನಾನು ವಿಸ್ತೃತವಾಗಿ ವಿವರಿಸುವ ಅವಶ್ಯಕತೆ ಇಲ್ಲ. ಇಂಥ ಯುಗದಲ್ಲಿ, ಕಾಂಪಿಟೇಟಿವ್ ಜಗತ್ತಿನಲ್ಲಿ ಸಂಪತ್ತನ್ನ ಸಮಾನವಾಗಿ ಹಂಚೋ ಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಅದಕ್ಕೆ UBI ವೇದಿಕೆ ಆಗತ್ತೆ ಅಂತ ತಿಳಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಾಗಾದ್ರೆ ಈ UBI ರಾಜ್ಯವನ್ನ ಯಾವ ಕಡೆಗೆ ಕೊಂಡೊಯ್ಯುತ್ತೆ? ಈ ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ, ಅಥವಾ ವಿರೋಧ ಪಕ್ಷಗಳು ಹೇಳ್ತಾ ಇರೋ ರೀತಿಯಲ್ಲಿ 10 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಆರ್ಥಿಕತೆಯ ಈ ರೇಸ್ ನಲ್ಲಿ ಅನ್ನೋ ದೊಡ್ಡ ಪ್ರಶ್ನೆ. ಇದರ ಜೊತೆಗೆ ಆರ್ಥಿಕ ಅಸಮತೋಲನ ನಿವಾರಣೆಗೆ ರಾಮಬಾಣ ಆಗಬಹುದೇ ಇದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಆದ್ರೆ ಅದರ ಜೊತೆಲೇ ನಾವು ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ ಈ ಬಾರಿಯ ಬಜೆಟ್ ನಲ್ಲೇನೆ 8,000 ಕೋಟಿಯಷ್ಟು ಅಧಿಕ ಸಾಲವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ. ಒಂದ್ ಕಡೆ ನಾವು ಇಕನಾಮಿಕಲ್ ಬ್ಯಾಲೆನ್ಸ್ ಅನ್ನ ತರ್ತೀವಿ ಅಂತಲೇ ಸಾಲವನ್ನ ಹೆಚ್ಚು ಮಾಡಿದ್ದಾರೆ ಸಿದ್ದರಾಮಯ್ಯ. ಇದು ಒಂದ್ ರೀತಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಮಾಡೋ ಅನಿವಾರ್ಯತೆಗೆ ಕಟ್ಟು ಬಿದ್ದು ಸಿದ್ದರಾಮಯ್ಯ ಅವರು ಪರ್ಯಾಯ ಮಾರ್ಗಗಳನ್ನ ಹುಡುಕುವತ್ತ ಬ್ಯುಸಿ ಆಗ್ಬಿಟ್ರ ಅನ್ನೋ ಪ್ರಶ್ನೆಯನ್ನ ಕೂಡ ನಿಮ್ಮ ಮುಂದೆ ತಂದಿಡ್ತಾ ಇದೆ. ಎಲ್ಲದಕ್ಕೆ ಮೂಲ ಕಾರಣ ಆಗ್ತಾ ಇರೋದು ಈ ಗ್ಯಾರಂಟಿ ಅನುಷ್ಠಾನದ ವಿಚಾರಕ್ಕೆ ಸಿದ್ದರಾಮಯ್ಯ ಅವರು ಕೋಟ್ ಮಾಡಿರುವಂತಹ UBI ಅನ್ನೋ ಆ ಒಂದು ಹೊಸ ಪದ ನಿಮ್ಗೆ ಅನ್ನಿಸ್ತಿರಬಹುದು. ಬಟ್ ಇದು ಬಹಳ ವರ್ಷಗಳಿಂದ ಬೇರೆ ಬೇರೆ ದೇಶಗಳಲ್ಲಿ ಪ್ರಯೋಗ ಆಗಿದೆ. ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲೂ ಕೂಡ ಪ್ರಯೋಗ ಮಾಡೋ ಪ್ರಯತ್ನಗಳಾಗಿದೆ. ಆದ್ರೆ ತಕ್ಕ ಮಟ್ಟಿನ ಯಶಸ್ಸು ಆಗಿಲ್ಲ. ಮುಂದಿನ ಹಂತದಲ್ಲಿ ಎಲ್ಲೆಲ್ಲಿ ಯಾವ ಪ್ರಮಾಣದಲ್ಲಿ ಆಯ್ತು ಪ್ರಯೋಗ, ಇದನ್ನ ಕೂಡ ಹೇಳ್ತಾ ಹೋಗ್ತೀನಿ. ಜೊತೆಗೆ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಈ ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಬಿಜೆಪಿ MLC ಆದ ಡಾಕ್ಟರ್ ತೇಜಸ್ವಿನಿ ಗೌಡ ಅವರಿದ್ದಾರೆ. ಹಾಗೆ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ ಇದ್ದಾರೆ. ಹಾಗೆ JDSನ ವಕ್ತಾರರಾದ ಶ್ವೇತಾ ಯಾದವ್, ಆರ್ಥಿಕ ತಜ್ಞರು. ಅವರ ಅವಶ್ಯಕತೆ ಇವತ್ತು ಬಹಳ ಮುಖ್ಯ. ಪೊಲಿಟಿಕಲ್ ಇಂಬ್ಯಾಲೆನ್ಸ್ ಆಗುವ ಸಾಧ್ಯತೆ ಇರೋದ್ರಿಂದ ಆರ್ಥಿಕ ತಜ್ಞರು ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ ತಮ್ಮ ಉತ್ತರದಿಂದ ಅಂತ ಭಾವಿಸ್ತಾ ಆರ್ಥಿಕ ತಜ್ಞರಾದ ಡಾಕ್ಟರ್ SR ಕೇಶವ್ ಅವರಿದ್ದಾರೆ. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಕೇಶವ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡೋಣ. ಈ